ಹಾಯ್ ಗೈಸ್, ಇವತ್ತು ನಾನು ಅವೇರ್ನೆಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಸರ್ ಒಂದು ಮಾತು ಹೇಳಿದ್ದಾರೆ, ಪೂರ್ತಿ ವಿಡಿಯೋ ಕೇಳಿ. ಹೆಲ್ಮೆಟ್ ಹಾಕಿದರೆ ಏನೋ ನಮ್ಮದು ನಾವು ಕಡಿಮೆ ಆಗ್ತೀವಿ ಅಂತ ಏನೋ ತಿಳ್ಕೊಂಡಿದ್ದಾರೆ. ಹೆಲ್ಮೆಟ್ ಯಾಕೆ? ಅವರ ಪ್ರಾಣ ರಕ್ಷಣೆಗೆ. ಅಕಸ್ಮಾತ್ ಇವರು ಸರಿಯಾಗಿ ವಾಹನ ನಡೆಸ್ತಾ ಇದ್ರು, ಎದುರುಗಡೆಯಿಂದ ಬರೋ ವಾಹನ ಅದು 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು ಮತ್ತು 3 ವೀಲರ್ ಇರ್ಬೋದು, ಯಾರಾದರೂ ಬಂದು ಗುದ್ದಿದ್ರೆ ಆಕ್ಸಿಡೆಂಟ್ ಆದಾಗ ಫಸ್ಟು ದ್ವಿಚಕ್ರ ವಾಹನ ಸವಾರ ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದರೆ ಅವನಿಗೆ ಏಟಾಗೋದು ಮೊದಲು ತಲೆಗೆ. ಒಂದೇ ವಾಹನದಲ್ಲಿ 3 ಜನ 4 ಜನ ಹೋಗ್ತಾ ಇರ್ತಾರೆ. ಎಲ್ಲರೂ ಕೆಳಗಡೆ ಬಿದ್ದರೆ ಆ ಇಡೀ ಮನೆ, ಅಕಸ್ಮಾತ್ ಯಾರ್ದಾದ್ರೂ ಪ್ರಾಣಹಾನಿ ಆಗಿಬಿಟ್ರೆ ಅದರಲ್ಲಿ ಸ್ಮಶಾನ ಸದೃಶ ಆಗುತ್ತೆ ಮನೆ ಮಾಲೀಕ ಏನಾದರೂ ಆದ್ರೆ, ಮನೆ ಮಾಲೀಕನ ಪ್ರಾಣಕ್ಕೇನಾದರೂ ಕುತ್ತಾದರೆ ಆ ಮನೆ, ಅವನ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಮನೆಯಲ್ಲಿ ಕಾಯ್ತಾ ಇರೋ ವೃದ್ಧ ತಂದೆ ತಾಯಿಗಳಿಗೆ ಅವ್ರ ಸಮಸ್ಯೆ ನೋಡ್ಕೊಳ್ಳೋರು ಯಾರು? ಕೆಲವು ಸಾರಿ ಮನೆಯಲ್ಲಿ ಈ ದುಡಿದು ತಂದು ಹಾಕೋ ಮಗನೇ ಈ ರೀತಿ ಏನಾದರೂ ವಾಹನ ಅಪಘಾತದಲ್ಲಿ ಏನಾದರೂ ಪ್ರಾಣ ಹೋಯ್ತು, ಪ್ರಾಣ ತೆತ್ತ ಅಂದರೆ ಅವ್ರ ಮನೆ ಬೀದಿ ಪಾಲಾಗುತ್ತೆ. ಹಾಗಾಗಿ ನಾವು ಈಗ ಒಂದು ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಭದ್ರಾವತಿ ನಗರದಲ್ಲಿ ಆರಂಭಿಸಿದ್ದೀವಿ. ನಮಗೆ ಈ ಹೆಲ್ಮೆಟ್ ಸವಾರಿಗೆ ದಂಡ ಹಾಕಿ ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ ನಮಗೆ. ಇಲ್ಲಿ ಕೆಲವರು ಇಲ್ಲಿ ಅಂಗಡಿ ಶಾಪ್ನವರು ಹೆಲ್ಮೆಟ್ ತಂದಿದ್ದಾರೆ, ದಂಡ ಕೊಡಿ, ಇಲ್ಲಾಂದರೆ ಹೆಲ್ಮೆಟ್ ಹಾಕೊಂಡು ಹೋದರೆ ನಾವು ಯಾರಿಗೂ ದಂಡ ಆಗ್ತಾ ಇಲ್ಲ. ಅದೇ ದಂಡದ ಹಣದಲ್ಲಿ ಹೆಲ್ಮೆಟ್ ಖರೀದಿ ಮಾಡ್ಕೊಂಡು ಹೋಗಿ ನಿಮ್ಮ ಜೀವವನ್ನು, ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂಥೇಳಿ ನಾವು ಇಡೀ ಭದ್ರಾವತಿ ನಗರದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕಂತ ಹೇಳ್ತೀವಿ. ದಂಡದ ಬದಲು ಹೆಲ್ಮೆಟ್ ಖರೀದಿ ಮಾಡಿದ್ರೆ ಅವ್ರಿಗೆ ದಂಡ ಆಗ್ತಾ ಇಲ್ಲ. ಅವ್ರು ದಂಡ ಆಗ್ತಾ ಇಲ್ಲ, ದಂಡ ದುಡ್ಡಲ್ಲಿ ಹೆಲ್ಮೆಟೇ ಆಗ್ತಾ ಇದ್ದಾರೆ. ಭದ್ರಾವತಿ ಪೊಲೀಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಡಿಯೋನ ನೋಡಿ ಫಾಲೋ ಮಾಡಿರಿ, ಅದಕ್ಕೆ ರೂಲ್ಸ್ ಫಾಲೋ ಮಾಡಿರಿ. ಥ್ಯಾಂಕ್ ಯು. ಪೂರ್ತಿ ವಿಡಿಯೋ ನೋಡಿದ್ರಲ್ಲ ಗೈಸ್, ಹಾಗೆ ವಿಡಿಯೋನ ಶೇರ್ ಮಾಡಿ, ರೂಲ್ಸ್ನ ಫಾಲೋ ಮಾಡಿ ಗೈಸ್. ಕಂಪಲ್ಸರಿ ಹೆಲ್ಮೆಟ್ ಹಾಕಿ, ಶೇರ್ ಮಾಡಿ ಗೈಸ್ ಎಲ್ಲರಿಗೂ.